ಎಲ್ರಿಗೂ ನಮಸ್ಕಾರ ರೀ. ಶಿಕ್ಷಕರ ನೇಮಕಾತಿ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಕಹಿ ಸತ್ಯಗಳದಾವ. ಇವತ್ತಿನ ದಿನ ಅವುಗಳ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡ್ಲಿಕ್ಕಂತ ಬಂದೇನಿ. ನೋಡ್ರಿ, ಪ್ರತಿ ಸಲ ಏನು ಬಜೆಟ್ ಅಧಿವೇಶನ ಏನು ಬರ್ತದ ಅದರಲ್ಲಿ ಆಕಾಂಕ್ಷಿಗಳಷ್ಟೇ ಏನು ಆಸೆ ಪಟ್ಟಿರೋದಿಲ್ಲ. ಎಲ್ಲ ಅಭ್ಯರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿರುವಂತ ಎಲ್ಲ ಅಭ್ಯರ್ಥಿಗಳು ನನಗೆ ಒಂದು ಒಳ್ಳೆ ಅವಕಾಶ ಸಿಕ್ಕರೆ ನಾನು ಪೊಲೀಸ್ ಆಗ್ಬೋದು, SD ಆಗ್ಬೋದು, FD ಆಗ್ಬೋದು, ಮತ್ತೆ KPSC ಗ್ರೂಪ್ C ಆಗ್ಬೋದು, ಮತ್ತೆ ಅದೇ ರೀತಿಯಾಗಿ ನಾನು KS ಆಗಿರ್ಬೋದು ಅಂತ. ಬಟ್ ಅವಕಾಶಗಳು ಏನು ಹೇಳ್ತಾರೆ ಅಥವಾ ಮಾಡ್ತಾರೆ ಆ ಒಂದು ಸಮಯದೊಳಗಡೆ, ಬಟ್ ಯಾವುದು ಕೂಡ ಅವು ಇನ್ನೂ ಸ್ಪಷ್ಟವಾದಂತಹ ಏನು ಕಾರ್ಯಗತಕ್ಕೆ ಬಂದಿಲ್ಲ ಅಂತ. ಈಗ ಕೊನೆಯ ಬಾರಿ ಏನ್ ಮಾಡಿದ್ರು ಅಂತಂದ್ರೆ, ಕಲ್ಯಾಣ ಕರ್ನಾಟಕ ಭಾಗದೊಳಗ ಈಗಾಗಲೇ ಸಿಕ್ಕಿರುವಂತಹ ಏನು ಎಲ್ಲ ಹುದ್ದೆಗಳಿಗೆ ಆರ್ಥಿಕ ಅನುಮೋದನೆ ಸಿಕ್ಕಿತ್ತಲ್ಲ, ಆ ಹುದ್ದೆಗಳನ್ನ ಕನ್ಫರ್ಮ್ ಮಾಡಬೇಕಾಗಿತ್ತು. ಮತ್ತೆ ಅದೇ ಹುದ್ದೆಗಳನ್ನ ಈ ಒಂದು ವರ್ಷದ ಬಜೆಟ್ ಅಧಿವೇಶನದೊಳಗೆ ಮತ್ತೆ ತೋರಿಸಲಾಗಿದೆ. ಮತ್ತೆ ಇನ್ನೊಂದು, ಯಾವುದೇ ಒಬ್ಬ ವಿದ್ಯಾರ್ಥಿ ಆಗ್ಲಿ ಅಥವಾ ಏನು ಯಾರೇ ಒಬ್ರು ಆಗ್ಲಿ, ಆಕಾಂಕ್ಷಿಗಳಾಗ್ಲಿ, ಅವ್ರ ಸಂಬಂಧಪಟ್ಟಂತ ಸಹಾಯವಾಣಿಗೆ ನೀವು ಕರೆ ಮಾಡಿ ಕೇಳಿದಾಗ ಬರುವಂತ ಉತ್ತರ ಯಾವುದು ಸ್ಪಷ್ಟ ಮಾಹಿತಿ ಇಲ್ಲಪ್ಪ, ಅದು ಇಲಾಖೆ ಒಳಗೆ ಗೊತ್ತಿರ್ತದ, ಅವ್ರಿಗೆ ಗೊತ್ತಿರ್ತದ, ಇದು ಮಂತ್ರಿಗಳು ಉತ್ತರ ಕೊಡುವಂತಹ ವಿಷಯ ಆಗಿದೆ, ನಮಗ್ ಮಾಹಿತಿ ಗೊತ್ತಿಲ್ಲ ಅಂತ. ಸ್ಪಷ್ಟವಾದ ಮಾಹಿತಿ ಇನ್ನೂರಿಗೂ ಕೂಡ ಕೊಟ್ಟಿಲ್ಲ. ನಾವು ಕೇಳಿದ್ರೆ ಸರ್ ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಅಂತ ಕೇಳಿದ್ರೆ, ನೋಟಿಫಿಕೇಶನ್ ಆಗುತ್ತೆ, ಓದ್ಕೊರಿ ನೀವು ಯಾವಾಗ ಆಗುತ್ತೆ ಅಂತಂದು ನೀವು ವೇಟ್ ಮಾಡಬೇಡಿ ಅಂತ ಹೇಳ್ತಾರೆ. ಇವನ್ ಎಲ್ರು ಕೂಡ ಅದನ್ನ ಹೇಳೋದು ನಿಜ, ಬಟ್ ಸ್ಪಷ್ಟವಾದ ಮಾಹಿತಿ ಯಾರ ಕಡೆನೂ ಇಲ್ಲ ಇವತ್ತಿನವರೆಗೂ ಕೂಡ. ನೀವು ಏನು ವಿಭಾಗೀಯ ಒಂದು ಶಿಕ್ಷಣ ಕ್ಷೇತ್ರದೊಳಗಿರುವಂತಹ ವಿಭಾಗೀಯ ಅಧಿಕಾರಿಗೆ ನೀವು ಫೋನ್ ಮಾಡಿ ಕೇಳಿದಾಗ, ಅಥವಾ ಏನು ನಿಮ್ಮ ಜಿಲ್ಲಾ ಉಪನಿರ್ದೇಶಕರ ಒಂದು ಏನು ಕಾರ್ಯಾಲಯಕ್ಕೆ ನೀವು ಫೋನ್ ಮಾಡಿ ಕೇಳಿದಾಗ, ಎಷ್ಟೆಷ್ಟು ಹುದ್ದೆಗಳು ಯಾವಾಗ ಕನ್ಫರ್ಮ್ ಆಗ್ತಾವ, ನೀವೆಷ್ಟು ಹುದ್ದೆಗಳನ್ನ ಇಷ್ಟು ಖಾಲಿ ಅದಾವ ಅಂತಂದು ನೀವು ಕಳಿಸಿರಿ ಅಂತ ಮಾಹಿತಿ ಕೇಳಿದಾಗ, ಅದೆಲ್ಲ ನಮ್ಗೆ ಗೊತ್ತಿಲ್ಲ, ಅದು ಮೇಲೆ ಏನು ಕಳಿಸಿರ್ತೀವಿ ನಾವು, ನೀವು ಅದೆಲ್ಲ ಪಡ್ಕೊಳ್ಬೇಕಾದ್ರೆ ನಮಗೆ ನೀವು ಏನು ಪ್ರತ್ಯೇಕವಾಗಿ ಸಂಪರ್ಕಿಸಬಹುದು. ಹಿಂಗೆಲ್ಲ ಅಂದ್ರೆ ಮಾಹಿತಿಯನ್ನ, ನೇರವಾದ ಮಾಹಿತಿ ನಮ್ಗೆ ಸಿಗ್ತಾ ಇಲ್ಲ. ಮತ್ತೊಂದು ವಿಚಾರ ಏನಂತಂದ್ರೆ, ಇಲ್ಲಿ ನೋಟಿಫಿಕೇಶನ್ ಆದ್ಮೇಲೆ ಎಲ್ಲ ಕೂಡ ಗೊತ್ತಾಗತ್ತೆ ಅಂತ ಅವ್ರು ಹೇಳ್ತಾರೆ. ಅದು ಅವ್ರು ಹೇಳೋದು ಪ್ರಕಾರ ಅವ್ರಿಗೆ ಸರಿ ನಿಜಾನೇ, ಬಟ್ ಇಲ್ಲಿ ಸ್ಪರ್ಧಾ ಆಕಾಂಕ್ಷಿಗಳ ಒಂದು ಏನು ಜೀವನವನ್ನ ಯಾರು ಅರ್ಥ ಮಾಡ್ಕೊಳ್ತಾ ಯಾರಿದಾರ, ಒಂದು ಹೊರಗಿನ ಸಮಾಜ ಅರ್ಥ ಮಾಡ್ಕೊಳ್ಳೋದಿಲ್ಲ, ಮತ್ತೊಂದು ಕಡೆ ಸರ್ಕಾರ ಅರ್ಥ ಮಾಡ್ಕೊಳ್ಳೋದಿಲ್ಲ, ನಮ್ಮ ಜೊತೆಲಿ ಇದ್ದವರಿಗೆ ಕೆಲವೊಂದ್ಸಲ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂದಮೇಲೆ ಇನ್ನ ಯಾರಿಗೆ ಏನು ನಾವು ಅಂತ ಹೇಳೋದ್ರಲ್ಲಿ ಏನ್ ಅರ್ಥ ಇದೆ ಹೇಳಿ. ಸೊ ಹೀಗಾಗಿ ಕೆಲವೊಂದು ಬಾರಿ ಅನಿಸ್ತದ ಇದು ಬಹಳಷ್ಟು ಕಷ್ಟ ಆಗ್ತದ, ಬಿಟ್ಟು ಹೋಗ್ಬೇಕು ನಾನು ಅಂತೆಲ್ಲ ಎಲ್ರಿಗೂ ಕೂಡ ಅನಿಸ್ತದ. ಬಟ್ ಬಿಟ್ಟು ಹೋಗುವಂತ ಸಮಯ ಇದೆಲ್ಲ. ಈಗ ಸರ್ಕಾರ ಇನ್ನೊಂದು 2 ವರ್ಷದೊಳಗಡೆ ಅವ್ರದ್ದು ಆಡಳಿತ ಮುಗಿಲಿಕ್ಕೆ ಬರ್ತದ. ಆ ಒಂದು ಸಮಯದೊಳಗೆ ಹೆಚ್ಚಿನ ಹುದ್ದೆಗಳು ಕರೆಯುವಂತಹ ಸಮಯ ಎದುರಾಗ್ತದೆ. ಇಷ್ಟು ವರ್ಷ ನೀವೇನು ತಗೊಳ್ಕೊಂತ, ನೂಕೊಂತ, ಕಷ್ಟಪಡ್ತಾ, ಮತ್ತೆ ಬೆವರು ಹರಿಸ್ತಾ ಏನು ನೀವು ಕಷ್ಟಪಡ್ತಾ ಬಂದಿರಿ, ಓದ್ತಾ ಬಂದಿರಿ, ಅದಕ್ಕ ಇನ್ನೊಂದು 2 ವರ್ಷದೊಳಗಡೆ ಪೂರ್ಣ ವಿರಾಮ, ಉಪಸಂಹಾರ ಕೊಡುವಂತ ಸಮಯ ಬರ್ತದೆ. ಅದಕ್ಕೆ ನೀವು ಮಾಡ್ಬೇಕಾಗಿರೋದು ಇಷ್ಟ, ಈಗ ಮಾಡಿರೋದನ್ನ ಇನ್ನೂ ಸ್ಪಷ್ಟವಾಗಿ ಮಾಡ್ರಿ. ಏನು ಓದ್ತಾ ಇದ್ದೀರಿ ಅಥವಾ ಏನು ಓದ್ಬೇಕು ಅನ್ಕೊಂತೀರಿ, ಯಾವ ಎಕ್ಸಾಮ್ ಅನ್ನ ನಾನು ಕ್ರ್ಯಾಕ್ ಮಾಡ್ಬೇಕು ಅನ್ಕೊಂತೀರಿ ಅದದ್ದು. ಮತ್ತೆ ಈ ಅವಕಾಶ ಮಿಸ್ ಮಾಡಿದ್ರೆ ಯಾವಾಗ ಸಿಗುತ್ತೋ ಏನ್ ತಾನು ದೇವರಿಗೆ ಗೊತ್ತು. ಯಾಕಂದ್ರ ಈಗ ಹೆಂಗಾಗ್ಬಿಟ್ಟೈತಿ ಅಂತಂದ್ರೆ, ಅದೇ ಶಿಕ್ಷಕರ ಮೇಲೆ ಎಲ್ಲವೂ ನಾವು ನಡೆಸ್ತೀನಿ ಅನ್ನುವಂತಹ ಧೈರ್ಯ ಬಂದ್ಬಿಟ್ರೆ, ಈಗ ಕಾಯಂ ಶಿಕ್ಷಕರನ್ನು ಯಾಕೆ ನೇಮಿಸಬೇಕು ಅನ್ನುವಂತ ಪ್ರಶ್ನೆ ಕೂಡ ಅಲ್ಲಿ ಎದುರಾಗ್ತದ. ಇದಾಗೂ ಕೂಡ ಇಲ್ಲಿ ಏನಾಗ್ತದೆ ಅಂದ್ರೆ, ಪ್ರತಿ ವರ್ಷ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಮತ್ತು ಚಳಿಗಾಲ ಅಧಿವೇಶನ ಮತ್ತು ಇವೇನು ಆರ್ಥಿಕ ಅಧಿವೇಶನದೊಳಗಡೆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ ವಿನಃ ಅದು ಯಾವುದೂ ಕೂಡ ಕಾರ್ಯಗತಕ್ಕೆ ಬರೋದಿಲ್ಲ. ಬರಬಹುದು, ಕೇವಲ ಒಂದು 50ರಷ್ಟು ಬರಬಹುದು ವಿನಃ 100ಕ್ಕೆ 100ರಷ್ಟು ಈ ಶಿಕ್ಷಕ ಆಕಾಂಕ್ಷಿಗಳದ್ದು ಬರಂಗಿಲ್ಲ. ಮತ್ತೆ ಬೇರೆ ಬೇರೆ ವಿಷಯಗಳು ಕೂಡ ಹಿಂಗದ. ಆಮೇಲೆ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು, ಈಗ ಇದರ ಜೊತೆಗೆ ಏನಾದ್ರೂ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಪ ಅಂತಂದ್ರ, ನೀವು ಬೇರೆ ಕಡೆ ಟ್ಯೂಷನ್ ಹೇಳ್ತಾ, ಕ್ಲಾಸ್ಗಳನ್ನ ಮಾಡ್ತಾ ಓದ್ರಿ. ಇದ್ರ ಜೊತೆಗೆ ನಿಮ್ದಲ್ಲಿ ಲರ್ನಿಂಗ್ಸ್ ಕೂಡ ಆಗ್ತದ. ಅದ್ರ ಜೊತೆಗೆ ನೀವು ಕೂಡ ದುಡಿತೀರಿ, ಮತ್ತೆ ನೀವು ಸ್ಟೆಬಿಲಿಟಿ ಆಗ್ತೀರಿ. ಹಿಂಗಿದ ಬಹಳಷ್ಟು ಕಷ್ಟ ಆಗ್ತದ. ಇನ್ನೊಂದ್ 2-3 ವರ್ಷ ನೀವು 2 ವರ್ಷ ಕಷ್ಟ ಪಡಬೇಕಾಗತ್ತೆ. ಅದಾದ್ಮೇಲೆ ನಿಮ್ಗೆ ಭವಿಷ್ಯ ಚೆನ್ನಾಗಿ ಆಗ್ತದ. ಬಟ್ ಯಾರ್ದು ಹೇಗೆ ಏನು ಅಂತ ಹೇಳಿಕ್ ಬರೋದಿಲ್ಲ. ಬಟ್ ಆದ್ರೆ ಮಾಡುವಂತ ಪ್ರಯತ್ನವನ್ನ, ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡ್ಬೇಕು. ನೋಡಿ, ಪದೇ ಪದೇ ಅವಕಾಶ ಸಿಗೋದಿಲ್ರಿ, ಮತ್ತ ಚೆನ್ನಾಗಿ ಯೂಸ್ ಮಾಡ್ಕೋರಿ. ನಾವು ಕೂಡ ನಿಮ್ಗೆ ಹೇಳ್ತಾ ನಾನು ಕೂಡ ಮಾಡ್ತಾ ಇರ್ತೀನಿ ಅಂತಂದ್ರ, ನಾವು ಮಾಡ್ತಾ ನಿಮ್ಗೆ ಹೇಳ್ತಾ ಇರೋದು ಅಂತ ಅರ್ಥ ಆಗ್ತದೆ ನನಗೂ ಕೂಡ. ಸೊ ನನ್ನ ಒಂದು ಮಾತಿಗೆ ನೀವು ಬೆಲೆ ಕೊಟ್ಟು ಇಷ್ಟು ಚೆನ್ನಾಗಿ ಕೇಳ್ತಾ ಇದೀರಿ, ಮತ್ತೆ ಅದಕ್ಕೆ ನೀವು ಪ್ರತಿಸ್ಪಂದನೆ ಮಾಡ್ತಾ ಇದ್ದೀರಿ ಅಂತಂದ್ರೆ
ನಾನು ಕೂಡ ನಿಮ್ಗೆ ಬಹಳ ಆಭಾರಿ ಆಗಿರ್ತೀನಿ. ನಿಮ್ಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಅಥವಾ ಮತ್ತೆ ನಿಮಗೆ ಸಮಸ್ಯೆಗಳಿದ್ರೆ ಅಥವಾ ನಿಮ್ಗೆ ಯಾವುದೇ ಪ್ರಶ್ನೆ ಇದ್ರೆ ಕೆಳಗಿನ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ರಿ, ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ನಮಸ್ಕಾರ.